ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ ನೋಡಿ, ಇವತ್ತಿನ ವಿಡಿಯೋ ಬಂದು 6th ಸ್ಟ್ಯಾಂಡರ್ಡ್ದು ಲಂಗ ಯಾವ ರೀತಿ ಸ್ಟಿಚ್ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಸ್ನೇಹಿತರೆ ನೋಡಿ, ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಇದದ್ದು ಕಟಿಂಗ್ ವಿಡಿಯೋ ಹಾಕಿದ್ದೆ. ಹಾಗೆ ಸ್ನೇಹಿತರೆ ಇದದ್ದು ಒಂದು ಶರ್ಟಿನ ಲೈವ್ ವಿಡಿಯೋನ ನಾನು ಮಾಡಿದ್ದೆ ಸ್ನೇಹಿತರೆ. ಅದು ನನ್ನ ಚಾನಲಲ್ಲಿದೆ, ವಿಸಿಟ್ ಮಾಡಿ ನೋಡಿ. ಹಾಗೆ ನೋಡಿ, ಇದ್ರದ್ದು ಕಟಿಂಗ್ ಕೂಡ ಹಾಕಿದ್ದೀನಿ. ಕಟಿಂಗ್ ಹಾಗೆ ಸ್ಟಿಚಿಂಗ್ ವಿಡಿಯೋ ಕೂಡ ಕಂಪ್ಲೀಟ್ ಆಗುತ್ತೆ ಈ ವಿಡಿಯೋದಿಂದ. ಸ್ನೇಹಿತರೆ ನೋಡಿ, ನಾವು ಮೊದಲಿಗೆ ಇವಾಗ ನೋಡಿ 2 ಪೀಸನ್ನು ಕಟ್ ಮಾಡ್ಕೊಂಡಿದ್ದೀನಿ. ನೀವು ಕಟ್ ಮಾಡ್ಕೊಂಡು ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ ಸ್ನೇಹಿತರೆ. ನೋಡಿ, ಸೆಂಟರ್ 2 ಪೀಸ್ ಇರುತ್ತೆ ಅದು. ನೋಡಿ, ಇಲ್ಲಿಗೆ ನಾವು ಪಾಕೆಟಿಗೆ ಅಟ್ಯಾಚ್ ಮಾಡ್ಕೊಳ್ಳೋಣ. ಇವಾಗ ಮೊದಲಿಗೆ ನೋಡಿ ಪಾಕೆಟ್ ರೆಡಿ ಮಾಡ್ಕೊಳ್ಳೋಣ ಸ್ನೇಹಿತರೆ. ಪಾಕೆಟಿಗೆ ನಾನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸುಮಾರು ನೋಡಿ 6.5 ಇಂಚ್ ಉದ್ದ ಅಥವಾ ಒಂದು 10 ಇಂಚ್ ಉದ್ದ ಒಂದು 6.5 ಇಂಚ್ ಅಗಲ ಸಿಕ್ಕರೆ ಸಾಕಾಗುತ್ತೆ ಬಟ್ಟೆ. ಸ್ನೇಹಿತರೆ ನೋಡಿ, 2 ಪೀಸ್ ತಗೊಂಡಿದ್ದೀನಿ ನಾನು. ನೀವು ಸಿಂಗಲ್ ಪೀಸ್ ಜೋಡಿಸಿದ್ದಿತ್ತು ಅಂದರೆ ಏನು ತೊಂದರೆ ಇಲ್ಲ. ಇದು ಪೀಸ್ ಇಲ್ಲದಕ್ಕೆ ನಾನು 2 ಪೀಸನ್ನು ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಸ್ವಲ್ಪ ಕರು ಸೇಪಲ್ಲಿ ಮಾರ್ಕ್ ಮಾಡ್ಕೋಬೇಕು. ನೋಡಿ, ಕ್ರಾಸಲ್ಲಿ ಕಟ್ ಮಾಡ್ಕೊಂಡು ನಾವು ಇವಾಗ ರೌಂಡಿಗೆ ಸ್ಟಿಚ್ ಬಿಟ್ಕೊಳ್ಳೋಣ ಸ್ನೇಹಿತರೆ. ಅದನ್ನ ಪಾಕೆಟ್ ಥರ ಮಾಡ್ಕೊಳ್ಳೋಣ. ನೋಡಿ, ಒಂದು ಸೈಡ್ ಮಾತ್ರ 2 ಸೈಡ್ ಮಾರ್ಜಿನ್ ಬಿಡಬೇಕು, ಮೇಲ್ಗಡೆ ಹಾಕೋ ಪಕ್ಕಕ್ಕೆ. ಸ್ನೇಹಿತರೆ ನೋಡಿ, ಹೊಲಿಗೆ ಬಿಟ್ಕೊಂಡಿದ್ದೀವಿ. ಇವಾಗ ನೋಡಿ ಅದನ್ನು ಟರ್ನ್ ಮಾಡೋಣ. ನೋಡಿ, ಟರ್ನ್ ಮಾಡಿದ್ರೆ ಈ ಥರ ರೆಡಿ ಆಗುತ್ತೆ ನಮಗೆ. ನೋಡಿ, ಈ 2 ಸೈಡು ನಮಗೆ ಓಪನ್ ಇರುತ್ತೆ. ಒಂದು ಅರ್ಧ ಇಂಚು ಕಡಿಮೆನೂ ಅಲ್ಲಿ ನಾವು ಸ್ಟಿಚ್ ಬಿಟ್ಕೋಬೇಕಾಗುತ್ತೆ. ನೋಡಿ, ಇಲ್ಲಿ ಇವಾಗ ಒಂದು ಪೀಸಿಗೆ ಒಳಗಡೆಯಿಂದ ಅಟ್ಯಾಚ್ ಮಾಡ್ತಿದ್ದೀನಿ. ನೋಡಿ, ನಾನು ನೋಡಿ ಈ ಥರ ಒಳಗಡೆಯಿಂದ ಅಟ್ಯಾಚ್ ಮಾಡ್ತಿದ್ದೀನಿ. ಒಂದು ಪೀಸ್ ಮಾತ್ರ ತಗೊಂಡಿದ್ದೀನಿ ಸ್ನೇಹಿತರೆ ನಾನು. ನೋಡಿ, ಇದನ್ನು ಕಂಪ್ಲೀಟಾಗಿ ಸ್ಟಿಚ್ ಮಾಡ್ಕೊಂಬಿಡಿ. ನಾವು ನಂತರ ಪಾಕೆಟಿಗೆ ಎಷ್ಟು ಬೇಕೋ ಅಷ್ಟನ್ನು ನಾವು ಬಿಡಬೇಕಾಗುತ್ತೆ. ನೋಡಿ, ಕೈ ಹಾಕಲಿಕ್ಕೆ ನಮ್ಗೆ ಎಷ್ಟು ಬೇಕು ಅಂತೇಳಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ, ಒಂದು ಸೈಡ್ ನಾನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಇವಾಗ ಈ ಸೈಡ್ ಕೂಡ ಅಟ್ಯಾಚ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ನೋಡಿ ಪಾಕೆಟು ಒಳಗಡೆ ಆಗುತ್ತೆ ಸ್ನೇಹಿತರೆ. ಈ ಥರ ತುಂಬ ಈಸಿ ಮೆಥಡ್ ಇದು. ನೋಡಿ, ಒಂದು ಅರ್ಧ ಇಂಚಿನಷ್ಟು ನಾವು ಅದನ್ನು ಸ್ಟಿಚ್ ಸೇರಿಸೋಣ ಎರಡನ್ನು ಸ್ನೇಹಿತರೆ. ನೋಡಿ, ಇವಾಗ ಸೇರಿಸಿದ್ದೀವಿ. ಇವಾಗ ನೋಡಿ, ಕೈ ಹಾಕ್ಲಿಕ್ಕೆ ನಮ್ಗೆ ಎಷ್ಟು ಬೇಕು ಅಂತ ನೋಡ್ಕೊಳೋಣ. ನೋಡಿ, ಅಲ್ಲಿಂದ 2 ಪೀಸ್ನು ಕೆಳಗಡೆಯಿಂದ ಜಾಯಿಂಟ್ ಮಾಡ್ಕೊಂಡು ಮೇಲ್ಗಡೆಗೆ ಬರಬೇಕು. ನೋಡಿ, ನಾನೊಂದು 5.5 ಇಂಚಿನಷ್ಟು ಬಿಡ್ತಾ ಇದ್ದೀನಿ ಸ್ನೇಹಿತರೆ. ಇದನ್ನ ಕೈ ಹಾಕ್ಲಿಕ್ಕೋಸ್ಕರ. ಇದು ಚಿಕ್ಕ ಮಕ್ಕಳದಾಗಿರೋದ್ರಿಂದ 5.5 ಇಂಚು 5 ಇಂಚು ಬಿಟ್ಟರೆ ಸಾಕಾಗುತ್ತೆ. ನೋಡಿ, ಇದನ್ನು ಸೇರಿಸ್ತಾ ಇದ್ದೀನಿ ಇವಾಗ. ನೋಡಿ, ನಾವು 5.5 ಇಂಚ್ ಮಾರ್ಕ್ ಮಾಡ್ಕೊಂಡಿವಿ ಸ್ನೇಹಿತರೆ. ಅಲ್ಲಿವರೆಗೂ ಮಾತ್ರ ನಾವು ಸ್ಟಿಚ್ ಬಿಡ್ಬೇಕು ಇದನ್ನು. ನೋಡಿ, ಮೇಲ್ಗಡೆಯಿಂದ 5.5 ಇಂಚು ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಿ. ಅಲ್ಲಿವರೆಗೂ ಮಾತ್ರ ಸ್ಟಿಚ್ ಬಿಟ್ಟು ಅಲ್ಲಿ ರಫ್ ಮಾಡಿಬಿಡಿ ಸ್ನೇಹಿತರೆ. ಇಲ್ಲವಂದರೆ ಇನ್ನೊಂದು ಸ್ಟಿಚ್ ಬಿಡಿ, ಏನು ತೊಂದರೆ ಇಲ್ಲ. ನೋಡಿ, ಇದು ಪಾಕೆಟ್ಗೆ ರೆಡಿ ಆಯಿತು. ನಾನು ನಿಮಗೆ ತೋರಿಸ್ತೀನಿ ಓಪನ್ ಮಾಡಿ. ಇದು ಸೆಂಟರ್ ಪ್ಲೇಸು ಸ್ನೇಹಿತರೆ. ನೋಡಿ, ಇದು ಲಾಂಗ್ ಪೀಸ್ ಇದ್ದಾಗ ಕೂಡ ಇದು ನಾವು ಅಲ್ಲಿ ಕಟ್ ಮಾಡಿಕೊಂಡು ಅಲ್ಲಿ ನಾವು ಪಾಕೆಟನ್ನು ಅಟ್ಯಾಚ್ ಮಾಡಬೇಕಾಗುತ್ತೆ. ಇಲ್ಲ ಅಂದರೆ ನೋಡಿ ಸರ್, ಎಡಗಡೆ ಸೈಡ್ ಕೂಡ ಕೊಡ್ತಾರೆ. ಇದು ಬಲಗಡೆ ಬರೋಂಗೆ ನಾವು ಸ್ಟಿಚ್ ಮಾಡಬೇಕಾಗುತ್ತೆ. ನೋಡಿ, ಕೆಳಗಡೆ ನೋಡಿ ಸ್ನೇಹಿತರೆ. ಇವಾಗ ನೆಕ್ಸ್ಟ್ ಸ್ಟೆಪ್ ಬಂದು ಕೆಳಗಡೆ ನಾವು ಕೆಳಗಡೆ ಪಟ್ಟಿ ಮಾಡಲಿಕ್ಕೆ ಫೋಲ್ಡಿಂಗ್ ಮಾಡ್ಕೊಂಡಿದ್ವಿ. 3.5 ಇಂಚಿನಷ್ಟು ನಾವು ಮಾರ್ಕ್ ಮಾಡ್ಕೊಂಡಿದ್ವಿ ಕಟಿಂಗ್ ವಿಡಿಯೋದಲ್ಲಿ. ಅದನ್ನು ನಾನು 3.5 ಇಂಚಿನಷ್ಟು ನಾನು ಇವಾಗ ಫೋಲ್ಡ್ ಮಾಡ್ತಿದ್ದೀನಿ ಸ್ನೇಹಿತರೆ. ನೋಡಿ, ದಯವಿಟ್ಟು ವಿಡಿಯೋ ನೋಡ್ತಿರೋರು ನಿಮ್ಗೆ ಯಾರು ಟೈಲರಿಂಗ್ ಕಲಿಯೋರಿದ್ದರೆ ನನ್ನ ಚಾನಲನ್ನು ವಾಟ್ಸಪ್ಪಲ್ಲಿ ಹಾಗೆ ಶೇರ್ ಮಾಡಿ ಈ ವಿಡಿಯೋನ. ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡದೆ ಹೋಗ್ಬೇಡಿ ಸ್ನೇಹಿತರೆ. ಸ್ನೇಹಿತರೆ ನೋಡಿ, ಕೆಳಗಡೆ ನಾವು 3 ಇಂಚಿನಷ್ಟು ಅಥವಾ ನೀವು ಎಷ್ಟು ಬಿಟ್ಟಿದ್ದೀರಾ ಅಷ್ಟನ್ನು ನೀವು ಫೋಲ್ಡ್ ಮಾಡ್ಕೊಂಬಿಡಿ. ನೋಡಿ, ಮೊದಲಿಗೆ ಫೋಲ್ಡ್ ಮಾಡ್ಕೊಂಬಿಡಿ ಸ್ನೇಹಿತರೆ. ಸ್ನೇಹಿತರೆ ನೋಡಿ, ಯೂನಿಫಾರ್ಮ್ದು ನಿಮಗೆ ಯಾವ ರೀತಿ ಕ್ವಶನ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದಕ್ಕೆ ಅದೇ ಥರದ ವೀಡಿಯೋಸ್ ಮಾಡ್ತೀನಿ. ಸ್ನೇಹಿತರೆ ನೋಡಿ, ಕೆಳಗಡೆ ನಾವು ಇವಾಗ ಪಟ್ಟಿ ರೆಡಿ ಮಾಡ್ಕೊಂಡಿದ್ದೀವಿ ಸ್ನೇಹಿತರೆ. ನೋಡಿ, ಇವಾಗ ಬೆಲ್ಟನ್ನು ರೆಡಿ ಮಾಡ್ಕೊಳ್ಳೋಣ. ನೋಡಿ, ಬೆಲ್ಟ್ ಬಂದು ಸೊಂಟದ ಅಳತೆ ಬಂದು ಇವ್ರದ್ದು ಸ್ನೇಹಿತರೆ 27 ಇಂಚು ನಮಗೆ ರೆಡಿ ಬೇಕಾಗುತ್ತೆ. ನೋಡಿ, 27 ಇಂಚು ನಾನು ಜಾಸ್ತಿ ಕಟ್ ಮಾಡ್ಕೊಂಡಿದ್ದೀನಿ. 2 ಇಂಚು ಜಾಸ್ತಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಅರ್ಧ ಇಂಚು ನಮ್ಮ ಫೋಲ್ಡಿಂಗ್ಗೆ ಬೇಕಾಗುತ್ತೆ. 1.5 ಇಂಚು ಎಕ್ಸ್ಟ್ರಾ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಸೈಡು ಇದು ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. 13.5 ಇಂಚ್ 27 ಇದೆ, 13.5 ಇಂಚ್ ಮಾಡ್ಕೊಂಡಿದ್ದೀನಿ. ಹಾಗೆ ನೋಡಿ, ಪಟ್ಟಿ ಅಗಲ ಬಂದು 2 ಇಂಚ್ ಬರುತ್ತೆ ಸ್ನೇಹಿತರೆ. ನೋಡಿ, ನಾನು 4.5 ಇಂಚಿಗೆ ಬಟ್ಟೆ ತಗೊಂಡಿದ್ದೀನಿ. ಎಕ್ಸ್ಟ್ರಾ 2 ಇಂಚ್ ಬಟ್ಟೆ ತಗೊಂಡಿದ್ದೀನಿ. ನೋಡಿ, ಅದನ್ನು ಅಲ್ಲಿವರೆಗೂ ಫೋಲ್ಡ್ ಮಾಡಲಿಕ್ಕೆ. ಏನಕ್ಕಂದರೆ ಸ್ನೇಹಿತರೆ ನೋಡಿ, ಕ್ಯಾನ್ವಾಸ್ ಕೂಡ ಬಳಸ್ಬೋದು ಇದರಲ್ಲಿ. ನೋಡಿ, ಕ್ಯಾನ್ವಾಸ್ ಬಳಸ್ತೇನೆ ನಾನು ಬೆಲ್ಟ್ ಮಾಡ್ತೀನಿ. ನೋಡಿ, ಇಷ್ಟು 2.5 ಇಂಚಿನಷ್ಟು ಎಕ್ಸ್ಟ್ರಾ ಬಟ್ಟೆ ತಗೊಂಡಿದ್ದೀನಿ ನಾನು. ಆ ಬಟ್ಟೆನೇ ಫೋಲ್ಡ್ ಮಾಡೋದ್ರಿಂದ ನೋಡಿ ದಪ್ಪ ಕಾಣುತ್ತೆ, ಬೆಲ್ಟು ದಪ್ಪ ಆಗುತ್ತೆ. ಏನು ತೊಂದರೆ ಆಗಲ್ಲ ಸ್ನೇಹಿತರೆ, ಕ್ಯಾನ್ವಾಸ್ ಬೇಕಾಗಲ್ಲ. ಇದ್ರೆ ಕ್ಯಾನ್ವಾಸು ಹಾಕ್ಬೋದು, ಏನು ತೊಂದರೆ ಇಲ್ಲ. ನೋಡಿ, ಇವಾಗ ಆ ಕಡೆ ಈ ಕಡೆ ಅರ್ಧ ಇಂಚು ನಾನು ಫೋಲ್ಡ್ ಮಾಡ್ಕೊತಾ ಇದ್ದೀನಿ.
ಸ್ನೇಹಿತರೆ ನೋಡಿ, ಇವಾಗ ಟೋಟಲ್ ಪಟ್ಟಿ ಬಂದು 4.5 ಇಂಚು ಅಗಲ ಮಾಡ್ಕೊಂಡಿದ್ದೀನಿ ನಾನು ರೆಡಿ. ಅದನ್ನು ಅರ್ಧ ಇಂಚು ಇನ್ನೂ ಸ್ಟಿಚಿಂಗ್ಗೆ ಹೋಗುತ್ತೆ. ನಮಗೆ ಟೋಟಲ್ 4 ಇಂಚು ಉಳಿಯುತ್ತೆ. 4 ಇಂಚು ಅಂದರೆ ಅದನ್ನು ಫೋಲ್ಡ್ ಮಾಡಿದಾಗ ನಮಗೆ 2 ಇಂಚ್ ಅಷ್ಟೇ ಉಳಿಯೋದು ಸ್ನೇಹಿತರೆ. ನೋಡಿ 4.5 ಇಂಚು ಟೋಟಲ್ ಉಳಿದಿದೆ, ಅಂದರೆ ಅರ್ಧ ಇಂಚು ನಮಗೆ ಸ್ಟಿಚಿಂಗ್ಗೆ ಹೋಗುತ್ತೆ. 2 ಇಂಚು ಮಾತ್ರ ನಮಗೆ ಪಟ್ಟಿ ರೆಡಿ ಆಗುತ್ತೆ ಸ್ನೇಹಿತರೆ. ನೋಡಿ 2 ಇಂಚು ನಮಗೆ ರೆಡಿ ಆಗುತ್ತೆ. ಇವಾಗ ಇದನ್ನು ನ್ಯಾಚ್ ಹಾಕೋಣ. ನೋಡಿ 4 ಪಾರ್ಟ್ ಆಗಿ ನ್ಯಾಚ್ ಹಾಕಬೇಕು. ನೋಡಿ ಸೆಂಟ್ರಿಗೆ ಹಾಕೊಂಡಿದ್ದೀನಿ, ಹಾಗೆ ಇನ್ನೊಂದು ಫೋಲ್ಡ್ ಮಾಡ್ಕೊಂಡು ಅಲ್ಲಿ 2 ಕೂಡ ನ್ಯಾಚ್ ಮಾಡ್ಕೊಂಡಿದ್ದೀನಿ. ಏನಕ್ಕಂದ್ರೆ ಸ್ನೇಹಿತರೆ ನೋಡಿ, ಲಾಂಗ ಬಟ್ಟೆ ಯಾವಾಗಲೂ ಎಲ್ಲ ಕಡೆಗೆ ಈಕ್ವಲ್ ಆಗಿ ಬರಬೇಕು. ನಾವು ಪ್ಲೇಟ್ಸ್ ಏನು ಮಾಡ್ತೀವಲ್ಲ, ಅದು ಒಂದು ಕಡೆಗೆ ಹೆಚ್ಚಿಗೆ ಒಂದು ಕಡಿಮೆ ಬರುತ್ತೆ ಅಂತೇಳಿ ಈ ಥರ ನಾವು ಮಾರ್ಕನ್ನು ಮಾಡ್ಕೋಬೇಕಾಗುತ್ತೆ. ನೋಡಿ ಇವಾಗ ನಾನೊಂದು 3/4 ಇಂಚಿನಷ್ಟು ಸ್ಟಾರ್ಟಿಂಗು ಫೋಲ್ಡ್ ಮಾಡ್ಕೊಂಡು ಒಳಗಡೆಯಿಂದ ನೋಡಿ ಈ ಪ್ಲೇಟ್ಸ್ ಏನು ಮಾಡ್ತಿದ್ದೀವಿ ಸ್ನೇಹಿತರೆ, ಇದು ಮೇಲ್ಗಡೆಗೆ ಬರುತ್ತೆ. ನೋಡಿ ಇದರಲ್ಲಿ 2 ಥರ ಪ್ಲೇಟ್ಸ್ ಮಾಡ್ಬೋದು ಸ್ನೇಹಿತರೆ. ಅಪೋಸಿಟಲ್ಲಿ ಇಟ್ಟು ಒಂದು ಪ್ಲೇಟ್ ಮಾಡ್ಬೋದು, ಇಲ್ಲಾಂದರೆ ಒನ್ ಸೈಡೆಡ್ ಪ್ಲೇಟ್ ಕೂಡ ನಾವು ಮಾಡ್ಬೋದು. ನೋಡಿ ನಾನು ಅಪೋಸಿಟಲ್ಲಿ ತೋರಿಸ್ತಾ ಇದ್ದೀನಿ. ಅಪೋಸಿಟಲ್ಲಿ ಮಾಡಿದರೆ ಏನಾಗುತ್ತೆ ಅಂದರೆ ಸ್ನೇಹಿತರೆ, ಇವು ಪ್ಲೇಟ್ಸ್ ಕಮ್ಮಿ ಬರುತ್ತೆ. ನೋಡಿ ಒನ್ ಸೈಡೆಡ್ ಆದರೆ ಜಾಸ್ತಿ ಪ್ಲೇಟ್ಸ್ ಕಾಣುತ್ತೆ ನಿಮಗೆ. ನೋಡಿ ನಾನು ಅಪೋಸಿಟಲ್ಲೇ ಮಾಡ್ತಿದ್ದೀನಿ. ಇವ್ರಿಗೆ ಸ್ವಲ್ಪ ದೊಡ್ಡದು ಪ್ಲೇಟ್ ಬೇಕಂತ ಹೇಳಿದಕ್ಕೆ ನಾನು ದೊಡ್ಡ ಸೈಜಿಂದು ಪ್ಲೇಟ್ ಮಾಡ್ತಾ ಇದ್ದೀನಿ ಇದರಲ್ಲಿ. ಹಾಗೆ ಸ್ನೇಹಿತರೆ ನೋಡಿ, ಪಾಕೆಟಿಂದ ನಮಗೆ ಸೆಂಟರ್ ಪಾಯಿಂಟ್ ಬರುತ್ತೆ. ನಾವು ಬೆಲ್ಟಲ್ಲಿ ಸೆಂಟರ್ ಪಾಯಿಂಟ್ ಮಾಡ್ಕೊಂಡಿರ್ತೀವಲ್ಲ, ಅದು ಅಲ್ಲಿಗೆ ಬರಬೇಕು. ಬೆಲ್ಟ್ ಇದು ಏನಾದ್ರು ಪಾಕೆಟ್ ಏನಾದ್ರು ಅಲ್ಲಿಗೆ ಸೆಂಟರ್ ಆಗುತ್ತೆ ಸ್ನೇಹಿತರೆ. ಅದನ್ನು ನೋಡಿ ನಾವು ಬಲಗಡೆ ಪಾಕೆಟ್ ಬರೋಂಗೆ ನಾವು ಬಿಟ್ಕೋಬೇಕಾಗುತ್ತೆ. ನೋಡಿ ಅಲ್ಲಿ ಪಾಕೆಟ್ ಬರ್ತಾ ಇದೆ ಇಲ್ಲಿ. ಸ್ನೇಹಿತರೆ ನೋಡಿ, ಪ್ಲೇಟ್ಸು ನೀವು ಯಾವ ಸೈಜ್ ಬೇಕಾದರೂ ಮಾಡ್ಬೋದು. ಚಿಕ್ಕದು ಬೇಕಾದ್ರೆ ಚಿಕ್ಕದು ಮಾಡ್ಬೋದು, ದೊಡ್ಡದು ಬೇಕಾದ್ರೆ ದೊಡ್ಡದು ಮಾಡ್ಬೋದು. ಸೊ ದೊಡ್ಡಕ್ಕಿದ್ರೆ ಪರವಾಗಿಲ್ಲ ಸ್ನೇಹಿತರೆ, ನಮಗೆ ಐರನ್ ಮಾಡಲಿಕ್ಕೆಲ್ಲ ಈಸಿ ಆಗುತ್ತೆ. ಚಿಕ್ಕದಾದರೆ ಐರನ್ ಮಾಡಲಿಕ್ಕೋಸ್ಕರ ಜಾಸ್ತಿ ಟೈಮ್ ಹಿಡಿಯುತ್ತೆ ನಮಗೆ. ಆಮೇಲೆ ನೀಟಾಗಿ ಕೂಡ ಕಾಣುತ್ತೆ ಸ್ನೇಹಿತರೆ. ಜಾಸ್ತಿ ಕಡಿಮೆ ಪ್ಲೇಟ್ ಇದ್ದರೆ ನೀಟಾಗಿ ಕೂರುತ್ತೆ. ಅದನ್ನೇ ನೀಟಾಗಿ ನಾವು ಪ್ಲೇಟ್ಸನ್ನು ಐರನ್ ಮಾಡಿದರೆ ನೀಟಾಗಿ ಇನ್ನೂ ಚೆನ್ನಾಗಿ ಕಾಣುತ್ತೆ. ನೋಡಿ ಇವಾಗ ನಾನು ಪ್ಲೇಟ್ಸನ್ನು ಕಂಪ್ಲೀಟಾಗಿ ಮಾಡಿದ್ದೀನಿ. ನೋಡಿ ಸ್ನೇಹಿತರೆ, ಈ ಥರ ಪ್ಲೇಟ್ಸ್ ಕಾಣುತ್ತೆ. ಇವು ಐರನ್ ಮಾಡಿದ ಮೇಲೆ ನೀಟಾಗಿ ಇನ್ನೂ ಫೈನಾಗಿ ಕಾಣುತ್ತೆ ಸ್ನೇಹಿತರೆ ಇದು. ಸ್ನೇಹಿತರೆ ನೋಡಿ, ಇವಾಗ ನಾನು ಬೆಲ್ಟನ್ನು ಕೂಡ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ನೋಡಿ ಮೇಲ್ಭಾಗಕ್ಕೆ, ಲಂಗಾದ ಮೇಲ್ಭಾಗಕ್ಕೆ ನಾವು ಇವಾಗ ಲೂಪ್ಸನ್ನು ಅಟ್ಯಾಚ್ ಮಾಡ್ಬೇಕು ಸ್ನೇಹಿತರೆ. ಬೆಲ್ಟ್ ಹಾಕಲಿಕ್ಕೆ ಲೂಪ್ಸ್ ಬೇಕಲ್ಲ, ನೋಡಿ ಅದಕ್ಕೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನಾನು ಇದಕ್ಕೆ 4 ಲೂಪ್ಸನ್ನು ಹಾಕ್ತಾ ಇದ್ದೀನಿ. ನಿಮಗೆ ಜಾಸ್ತಿ ಹಾಕಬೇಕು ಅಂದರೆ ಜಾಸ್ತಿ ಹಾಕಿ ಸ್ನೇಹಿತರೆ, 6ವರೆಗೂ ಹಾಕ್ಬೋದು ಏನು ತೊಂದರೆ ಇಲ್ಲ. ನೋಡಿ ನಾನು 4 ಲೂಪ್ಸನ್ನು ಮಾಡ್ಕೊತಾ ಇದ್ದೀನಿ ಇವಾಗ. ನೋಡಿ ಈ ಪಟ್ಟಿನ 1.5 ಇಂಚ್ ಅಗಲ ಇದ್ದರೆ ಸಾಕಾಗುತ್ತೆ. ನೋಡಿ ಇದನ್ನು 2 ಥರ ಮಾಡ್ಬೋದು. ಇದನ್ನು ನಾನು ಸೆಂಟ್ರಿಗೆ ಸ್ಟಿಚ್ ಬಿಟ್ಕೊತಾ ಇದ್ದೀನಿ, ಒಂದೇ ಸ್ಟಿಚ್ ಬಿಟ್ಕೊತಾ ಇದ್ದೀನಿ ಸ್ನೇಹಿತರೆ. ಇದಕ್ಕೆ ನೋಡಿ ಕಟ್ ಮಾಡ್ಕೊತಾ ಇದ್ದೀನಿ. ಇದು 1ರಲ್ಲಿ 2 ಮಾಡ್ಕೊತಾ ಇದ್ದೀನಿ. ಟೋಟಲ್ ಬಂದು ನಾನು 4 ಲೂಪ್ಸನ್ನು ಹಚ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ ಯಾವಾಗಲೂ 4 ಇಂಚ್ ಲೂಪ್ಸು ಸ್ನೇಹಿತರೆ 2.25 ಇಂಚ್ ಇರಬೇಕು ಯಾವಾಗಲೂ ಲೂಪ್ಸು ಇದು ರೆಡಿ. ಏನಕ್ಕಂದರೆ ಬೆಲ್ಟ್ ನೋಡಿ 2 ಇಂಚ್ ಇರುತ್ತೆ, ಅದಕ್ಕೆ ಕೊಂಡಿ ಎಲ್ಲ ಬರುತ್ತಲ್ಲ ಸ್ನೇಹಿತರೆ, 2.25ವರೆಗೂ ಬರುತ್ತೆ ಅದನ್ನು ಸೇರಿದರೆ. ಹಾಗಾಗಿ 2.25 ಇಂಚು ನಾವು ಲೂಪ್ಸನ್ನು ಲೂಸ್ ಬಿಡಬೇಕಾಗುತ್ತೆ. ನೋಡಿ ನೋಡಿ ಪಾಕೆಟು ಬಲಗಡೆ ಬಂದಿದೆ ಸ್ನೇಹಿತರೆ. ಇವಾಗ ತೋರಿಸಿದ್ದೆ ನಾನು ನಿಮಗೆ ಸ್ನೇಹಿತರೆ. ನೋಡಿ ಅದಕ್ಕಿಂತ ಮುಂಚೆ ನಾವು ಇವಾಗ ಅದಕ್ಕೆ ಒಂದು ಸೈಡು ಉಗ್ಸಾಕೋಣ. ನೋಡಿ ನೀವು ಯಾವ ಕಡೆ ಉಗ್ಸೋಕ್ಕಿಂತ ಅದು ನಿಮ್ಮ ಮೇಲೆ ಡಿಪೆಂಡು. ನೋಡಿ ಬಲಗಡೆ ಬೇಕಂದರೆ ಬಲಗಡೆ ಕೊಡ್ಬೋದು, ಎಡಗಡೆ ಬೇಕಂದರೆ ಎಡಗಡೆ ಕೊಡ್ಬೋದು. ನಾನು ಇದನ್ನು ಎಡಗಡೆ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಇದಕ್ಕೆ ನೋಡಿ ಒಂದು ಉಕ್ಸು ನಾನು ಅಟ್ಯಾಚ್ ಮಾಡ್ತಾ ಇದ್ದೀನಿ ಇದಕ್ಕೆ ಇವಾಗ. ನೋಡಿ ಇದು ಫ್ಯಾಂಟ್ ಉಕ್ಸು. ಬೇಡ ಅಂದರೆ ನಿಮಗೆ ಹೆಮ್ಮಿಂಗ್ ಮಾಡೋ ಉಕ್ಸು ಕೂಡ ಸಿಗುತ್ತೆ ಅಂಗಡಿಯಲ್ಲಿ. ಸ್ನೇಹಿತರೆ ನೋಡಿ ನೀಟಾಗಿ ಅದನ್ನು ಹಚ್ಚಬೇಕಾಗುತ್ತೆ. ಸ್ವಲ್ಪ ಕ್ರಾಸ್ ಆದರೂ ನೀಟಾಗಿ ಕೂರಲ್ಲ ಅದು. ಸ್ನೇಹಿತರೆ ನೋಡಿ ಈ ಥರ ಹಚ್ಕೊಂಡಿದ್ದೀನಿ. ಇದಕ್ಕೆ ನಾನು ನೋಡಿ ಒಳಗಡೆ ಸ್ವಲ್ಪ ದಪ್ಪ ಕ್ಯಾನ್ವಾಸ್ ಹಾಕಿ ಅದನ್ನು ಅಟ್ಯಾಚ್ ಮಾಡಿ. ಈ ಥರ ಕ್ಯಾನ್ವಾಸ್ ಹಾಕೋದ್ರಿಂದ ನೋಡಿ ಜಲ್ದಿ ಕೀಳಲ್ಲ. ಆಮೇಲೆ ನಾವು ಹಾಕಬೇಕಾದ್ರೆ ಅದು ಸ್ಟಡಿಯಾಗಿರುತ್ತೆ ಸ್ನೇಹಿತರೆ. ಹಾಗಾಗಿ ಸ್ವಲ್ಪ ನೋಡಿ ಕ್ಯಾನ್ವಾಸ್ ಹಾಕ್ತಾ ಇದ್ದೀನಿ ನಾನು ಇದಕ್ಕೆ. ನೋಡಿ ಇದನ್ನು 2 ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಅದ್ರ ಒಳಗಡೆ ಇಟ್ಟು ನಾನು ಇವಾಗ ಅದನ್ನು ಅಟ್ಯಾಚ್ ಮಾಡ್ತೀನಿ. ನೋಡಿ ಏನಕ್ಕಂದ್ರೆ ಸ್ನೇಹಿತರೆ ಅಲ್ಲಿ ನೋಡಿ ಒಂದು ಪೀಸ್ ಇರುತ್ತೆ, ದಪ್ಪ ಇರಲ್ಲ, ನಮ್ಮದು ಉಕ್ಸ್ ಹಚ್ತೀವಲ್ಲ ಅದು. ಹಾಗಾಗಿ ಸ್ವಲ್ಪ ದಪ್ಪ ಬಟ್ಟೆ ಅಲ್ಲಿ ಹಾಕಂದ್ರೆ ಉಕ್ಸು ನೀಟಾಗಿ ಕೂರುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಅಷ್ಟೇ. ಇಲ್ಲ ಅಂದರೆ ನೀವು ಹೆಮ್ಮಿಂಗ್ ಮಾಡೋ ತಂದರೆ ಇನ್ನೂ ತುಂಬ ಸುಲಭ ಸ್ನೇಹಿತರೆ. ಅದಂತೂ ಏನೂ ತೊಂದರೆ ಆಗಲ್ಲ. ನೋಡಿ ಈ ಥರ ನಾನು ಇವಾಗ ಉಕ್ಸನ್ನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ.
ಸ್ನೇಹಿತರೆ ನೋಡಿ ಇವಾಗ ನಾವು ಬೆಲ್ಟನ್ನು ಸೇರ್ಸೋಣ, ಕೂಡ್ಸೋಣ ಅದನ್ನ ನೋಡಿ. ಅದಕ್ಕಿಂತ ಲೂಪ್ಸ್ ಹಚ್ಕೊಂತಾನೆ ನಾವು ಸೇರಿಸ್ಬೇಕಾಗುತ್ತೆ ನೋಡಿ. ನಾವು ಲೂಪ್ಸಿಗೆ ಆಲ್ರೆಡಿ ಮಾರ್ಕಿಂಗ್ ಮಾಡ್ಕೊಂಡಿದ್ದೀವಿ ಸ್ನೇಹಿತರೆ, 4 ಲೂಪ್ಸ್ ಬೇಕಂತೇಳಿ ನೋಡಿ ಇಲ್ಲಿಗೆ ಮಾರ್ಕಿಂಗ್ ಮಾಡ್ಕೊಂಡಿದ್ದೀವಿ. ಅಲ್ಲಿಗೆ ಅದನ್ನ ಇಟ್ಟು ನಾವು ಸ್ಟಿಚ್ ಮಾಡ್ಕೊತ ಬರಬೇಕು ನೋಡಿ. ಅಲ್ಲಿ ರಫ್ ಮಾಡೋಣ, ಅದು ಜಾಸ್ತಿ ಬೆಲ್ಟಲ್ಲಿ ಪ್ರೆಷರ್ ಬೀಳೋದ್ರಿಂದ ಅದನ್ನು ಜಾಸ್ತಿ ಹೊಲಿಗೆ ಬಿಡಬೇಕು ಸ್ನೇಹಿತರೆ, ರಫ್ ಮಾಡಿಬಿಡಿ ಅಲ್ಲಿ. ಸ್ನೇಹಿತರೆ ನೋಡಿ ಕರೆಕ್ಟಾಗಿ ಬಂತು. ನಾವು 4 ಲೂಪ್ಸನ್ನು ಅಟ್ಯಾಚ್ ಮಾಡಿದ್ದೀವಿ ಅದಕ್ಕೆ. ಇವಾಗ ನೋಡಿ ಅದನ್ನು ಮೇಲ್ಗಡೆಗೆ ಫೋಲ್ಡಿಂಗ್ ಮಾಡಿ ಎಕ್ಸ್ಟ್ರಾ ಇರೋದು ಲೂಪ್ಸನ್ನು ಕಟ್ ಮಾಡಿ. ಸ್ನೇಹಿತರೆ ಮೊದಲಿಗೆ ಹೇಳಿದೆ ನಾನು ನಿಮಗೆ 2.5 ಇಂಚು ಅಥವಾ 2.25 ಇಂಚು ಲೂಪ್ಸು ನಮಗೆ ಫ್ರೀ ಸೈಜ್ ಬೇಕಾಗುತ್ತೆ. ಅಷ್ಟನ್ನು ಬಿಟ್ಕೊಂಡು ಉಳಿದದ್ದನ್ನು ಕಟ್ ಮಾಡಿಬಿಡಿ, ಒಂದೇ ಲೆವೆಲಿಗೆ ಬರಬೇಕು ಅಷ್ಟು ಲೂಪ್ಸು ಕೂಡ. 2.25 ಇಂಚು ಫ್ರೀ ಇರಲೇಬೇಕು ಸ್ನೇಹಿತರೆ. ಅವು ಸ್ಕೂಲ್ ಯೂನಿಫಾರ್ಮ್ದು ಬೆಲ್ಟ್ ಸೈಜು 2 ಇಂಚ್ ಇರುತ್ತೆ, 1/4 ಇಂಚು ಎಕ್ಸ್ಟ್ರಾ ಇಡಬೇಕು ಅವು ನೋಡಿ. ಇದನ್ನು ನಾನು 1/4 ಇಂಚಿನಷ್ಟು ಫೋಲ್ಡಿಂಗ್ ಮಾಡಿ ಸ್ಟಿಚ್ ಬಿಡ್ತಾ ಇದ್ದೀನಿ. ಅಲ್ಲಿ ರಫ್ ಮಾಡಬೇಕು ಸ್ನೇಹಿತರೆ ನೋಡಿ, ಲೂಪ್ಸ್ ನಾವು ಅಟ್ಯಾಚ್ ಮಾಡ್ತೀವಲ್ಲ ಅಲ್ಲಿ. ಸ್ನೇಹಿತರೆ ನೋಡಿ ಯೂನಿಫಾರ್ಮ್ ನಿಮಗೆ ಏನಾದ್ರು ಸಮಸ್ಯೆ ಇದ್ದರೆ ಅಥವಾ ಏನಾದ್ರು ಪ್ರಾಬ್ಲಮ್ ನಿಮಗೆ ನನ್ನ ಸಲಹೆ ಬೇಕಂದರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಹಾಗೆ ಸ್ನೇಹಿತರೆ ನೋಡಿ ಲೇಡೀಸ್ದು ಬ್ಲೌಸ್ ಕಟಿಂಗ್ ವಿಡಿಯೋಸ್ ಕೂಡ ನನ್ನ ಚಾನಲಲ್ಲಿ ಇದೆ, ದಯವಿಟ್ಟು ವಿಸಿಟ್ ಮಾಡಿ. ಸ್ನೇಹಿತರೆ ನೋಡಿ ಈ ಥರ ಲೂಪ್ಸ್ ಹಚ್ಚಿದ ಮೇಲೆ ಯಾವ ರೀತಿ ಕಾಣ್ತಿದೆ ಅಂತ ನೋಡಿ. ಸ್ನೇಹಿತರೆ ನೋಡಿ ಪಾಕೆಟ್ ಒಂದು ಸ್ವಲ್ಪ ಒಳಗಡೆ ಎದ್ಬಿಟ್ಟಿದೆ ಅದು, ಅದಕ್ಕೆ ನಾನು ರಫ್ ಮಾಡ್ತಿದ್ದೀನಿ ನೋಡಿ ಅಲ್ಲಿ. ಅದನ್ನ ರಿಮೂವ್ ಮಾಡಿ ಅಟ್ಯಾಚ್ ಮಾಡೋದೇನು ಬೇಕಾಗಿಲ್ಲ. ಸ್ನೇಹಿತರೆ ನೋಡಿ ಇವಾಗ ನಾವು ಉಕ್ಸ್ ಮನಿ ಮಾಡಬೇಕು. ಇವಾಗ ನೋಡಿ ಉಕ್ಸ್ ನಾವು ಅಟ್ಯಾಚ್ ಮಾಡ್ಕೊಂಡಿದ್ದೀವಿ. ಈ ಸೈಡು ನಾವು ಉಕ್ಸ್ ಮನಿ ಎಲ್ಲ ಉಕ್ಸ್ ಹಚ್ಚಿದ್ವಿ ಅಂದರೆ ಒಂದೇ ಹಚ್ಬೇಕಾಗುತ್ತೆ ಸ್ನೇಹಿತರೆ ನೋಡಿ. ಅವ್ರಿಗೆ ಹೆಚ್ಚು ಕಡಿಮೆ ಮಾಡ್ಕೊಳಕ್ಕೆ ಬರಲ್ಲ ನೋಡಿ, ಹಾಗಾಗಿ ನಾನು ಬಟ್ಟೆಯಲ್ಲೇ ಮಾಡ್ತಾಯಿದ್ದೀನಿ ನೋಡಿ. ಒಂದು 5-6 ಅಂದರೆ ಒಂದು 5 ಇಂಚ್ ಅಪ್ ಡೌನು ಮಾಡ್ಕೋಬೋದು ನಾವು ಸೊಂಟದಲ್ಲಿ. ಈ ರೀತಿ ನಾವು ಲುಪ್ಸನ್ನು ಹಚ್ಚೋದ್ರಿಂದ ನೋಡಿ ಉಕ್ಸ್ ಮನಿಯನ್ನು. ಸ್ನೇಹಿತರೆ ನೋಡಿ ಇದೊಂದು 3/4 ಇಂಚಿನಷ್ಟು ಅಗಲ ನಾನು ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಇದು 2 ಬಟ್ಟೆ ಇದೆ ಸ್ನೇಹಿತರೆ ನೋಡಿ, ನಾನು ಟರ್ನ್ ಮಾಡಿ ಇದು ಮಾಡ್ಕೊಂಡಿದ್ದೀನಿ. ಈ ಥರ ದಪ್ಪ ಇರಬೇಕು, ಒಂಚೂರು ಜಾಸ್ತಿ ದಪ್ಪನೂ ಇರಬಾರ್ದು ಸ್ನೇಹಿತರೆ ನೋಡಿ. ಇದನ್ನು ಫೋಲ್ಡ್ ಮಾಡ್ಕೊಂಡು ಈ ಪ್ಲೇಟ್ಸ್ ಟೈಪು ನಾವು ಇದನ್ನು ಒಂದು ಪ್ಲೇಟ್ಸ್ ಅಂದರೆ ಸ್ನೇಹಿತರೆ ಒಂದು 1/2 ಇಂಚ್ ಇರ್ಬೇಕು ನೋಡಿ, ಹುಕ್ಸು ಕ್ಲೀನಾಗಿ ಒಳಗಡೆ ಹೋಗ್ಬೇಕು. ಆ ಥರ ನಾನು ಇದನ್ನು ಸ್ಟಿಚ್ ಬಿಡ್ತಾ ಇದ್ದೀನಿ ನೋಡಿ. ಒಂದು ಸೈಡು ಫೋಲ್ಡ್ ಮಾಡ್ಕೊಂಡು ಪ್ಲೇಟ್ಸ್ ಮಾಡ್ಕೊಂಡು ಸ್ಟಿಚ್ ಬಿಡ್ತಾ ಇದ್ದೀನಿ. ಹಾಗೆ ಸ್ನೇಹಿತರೆ ಇದಕ್ಕೆ 2 ಸ್ಟಿಚ್ ಬಿಡಿ. ಸ್ನೇಹಿತರೆ ನೋಡಿ ಈ ಲುಪ್ಸು ಈ ಥರ ಹಚ್ಚೋದ್ರಿಂದ ತೋರಿಸ್ತೀನಿ ನಾನು ನಿಮಗೆ ಯಾವ ರೀತಿ ಕಾಣುತ್ತೆ ಅಂತೇಳಿ. ನೀವು ಬೇಡ ಅಂದರೆ ನೀವು 2 ಅದಕ್ಕೆ ಇದನ್ನು ಹುಕ್ಸ್ ಕೂಡ ಹಾಕ್ಬೋದು ಸ್ನೇಹಿತರೆ, ಏನು ತೊಂದರೆ ಇಲ್ಲ ನೋಡಿ. ಪ್ಯಾಂಟ್ ಹುಕ್ಸ್ ಕೂಡ ಹಾಕ್ಬೋದು, ಜಾಸ್ತಿ ಹಾಕಬೇಕಾಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಈ ಥರ ಮಾಡಿದ್ದೀನಿ. ನೋಡಿ ಸ್ನೇಹಿತರೆ ಈ ಥರ ಕೂರುತ್ತೆ ನೋಡಿ. ಎಲ್ಲಿ ಬೇಕಾದ್ರೂ ಅಲ್ಲಿವರೆಗೂ ಹಾಕೋಬೋದು. 1-2 ಇಂಚ್ ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಸೊಂಟದಲ್ಲಿ ಲೂಸು ಹೆಚ್ಚು ಕಮ್ಮಿ ಡಿಫ್ರೆನ್ಸ್ ಬಂದರೆ ಆ ಥರ ಮಾಡ್ಕೋಬೋದು ಅನ್ನೋ ಉದ್ದೇಶಕ್ಕೆ ಈ ಥರ ಮಾಡಿದ್ದೀನಿ. ಆದರೂ ಬೇಕಂದರೆ ನೀವು ಹುಕ್ಸ್ ಹಚ್ಬೋದು ಸ್ನೇಹಿತರೆ, ಅದಕ್ಕೇನು ತೊಂದರೆ ಇಲ್ಲ. ಸ್ನೇಹಿತರೆ ನೋಡಿ ಇವಾಗ ನಾವು ಬೆಲ್ಟ್ ಲಂಗನ ರೆಡಿ ಮಾಡ್ಕೊಂಡಿದ್ದೀವಿ ನೋಡಿ. ಇದನ್ನು ಸೇರಿಸ್ಬಾರ್ದು ಸ್ನೇಹಿತರೆ, ನಾವು ಫಸ್ಟಿಗೆ ಐರನ್ ಮಾಡ್ಕೊಂಡು ನಂತರ ಸೇರಿಸಿದರೆ ಚೆನ್ನಾಗಾಗುತ್ತೆ. ಆ ನಂತರ ಐರನ್ ಮಾಡ್ಲಿಕ್ಕೆ ಬರೋದಿಲ್ಲ ನೋಡಿ. ಇವಾಗ ನೀವು ಸ್ಟಾರ್ಟಿಂಗ್ ಐರನ್ ಮಾಡ್ಕೊಂಡೆ ನಂತರ ಅದನ್ನು ಸೇರಿಸ್ಬಿಡಿ ಸೆಂಟ್ರ್ ಆ ಕಡೆ ಸೈಡಲ್ಲಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ದಯವಿಟ್ಟು ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಸ್ನೇಹಿತರೆ.